ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋದ ಮೂಲಕ ಎಲ್ಲ ಪಾಲಕರಲ್ಲಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ತಾ ಇರುವಂತಹ ಕ್ವಶನ್ ಇಷ್ಟೇ: ಈ ಎಲ್ಲ ಬೇಡದೇ ಇರುವಂತಹ ಮೂಲಗಳಿಂದ ಯಾವ ಪಾಲಕರು ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀರಿ, ನೀವು ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ. ಇಂತಹ ಒಂದು ರೀತಿಯಲ್ಲಿ ಆಗುವಂತಹ ಡಾಕ್ಟರ್ಸ್ಗಳು ನಿಮ್ಮ ಮುಂದಿನ ಪೀಳಿಗೆ ಅಥವಾ ನಿಮ್ಮದೇ ಅಂತ ಅನ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಇದು ಯಾವ ರೀತಿಯ ಡಾಕ್ಟರ್ಸ್ಗಳು ಇವರು ರೆಡಿ ಆಗ್ಬೋದು, ಸಮಾಜಕ್ಕೆ ಎಷ್ಟು ಹೊರೆಯಾಗ್ಬೋದು ಇವರು ಅಂತ ಹೇಳಿ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಸೊ ಮೊದಲೇ ಹೇಳ್ಬಿಡ್ತೀನಿ, ಈ ಒಂದು ಮಾತನ್ನು ನಾನು ಪ್ರಜಾವಾಣಿ ಅನ್ನೋ ನ್ಯೂಸ್ ಪೇಪರ್ಲಿ ಬಂದಿರುವಂತಹ ಆರ್ಟಿಕಲ್ನ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಪೇಪರ್ಲು ಕೂಡ ಬಂದಿದೆ, ಬಟ್ ಪ್ರಜಾವಾಣಿಯಲ್ಲಿ ಬಂದಿರೋದು ನನಗೆ ಬಹಳ ಚೆನ್ನಾಗಿದೆ ಅಂತ ಅನಿಸಿರುವಂತ ಕಾರಣಕ್ಕೆ ಇದನ್ನ ತಗೊಳ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ಪ್ರಜಾವಾಣಿ ಹೈಲೈಟಿಂಗ್ ದಿಸ್ ಪಾಯಿಂಟ್. ಮತ್ತೆ ಎಲ್ಲ ನ್ಯೂಸ್ ಪೇಪರ್ಗಳು ಹೈಲೈಟ್ ಮಾಡಿದ್ರೆ ಅವರಿಗೂ ಒಂದು ಥ್ಯಾಂಕ್ ಯು ಅನ್ನು ಹೇಳೋಣಂತೆ. ಬಟ್ ನಾನು ಕೇಳ್ತಾ ಇರೋದಿಷ್ಟೇ, ಅಂದ್ರೆ ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ನಾವು. ವೈದ್ಯರೇ ದೇವರಿದ್ದ ಹಾಗೆ. ಇಂತಹ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ, ಇಂತಹ ಒಂದು ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಇಂತಹದರಲ್ಲಿ ತಾವು ನಮ್ಮ ಮಕ್ಕಳನ್ನ, ನಮಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀನಿ, ಒಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ನಾವು ಡಾಕ್ಟರ್ ಮಾಡಲೇಬೇಕು ಅನ್ನೋ ಒಂದು ಹಠವನ್ನು ಹೊತ್ತು ಈ ರೀತಿ ಬೇಡದೇ ಇರುವಂತ ದಾರಿಯ ಮೂಲಕ ನೀವು ಡಾಕ್ಟರ್ ಅನ್ನಾಗಿ ನಿಮ್ಮ ಮಕ್ಕಳನ್ನ ಮಾಡಿದ್ರೆ, ಆ ಮಕ್ಕಳು ನಿಮಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ನಿಮ್ಮನ್ನಾದ್ರೂ ಟ್ರೀಟ್ ಮಾಡೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡಿರ್ತಾರ? ಅಂದ್ರೆ ಅಂತಹ ಡಾಕ್ಟರ್ಸ್ಗಳ ಕೈಯಲ್ಲಿ ಸಿಕ್ಕಿ ಎಷ್ಟು ಜನ ಸಾಯ್ಬೇಕು ಅದನ್ನು ಕೂಡ ಯೋಚನೆ ಮಾಡಿ. ಒಂದು ಪಾಯಿಂಟ್ ಗೊತ್ತಿರಲಿ, ಜೀವನದಲ್ಲಿ ಈ ಒಂದು ಜಗತ್ತಿನಲ್ಲಿ ಜೀವನವನ್ನು ನಡೆಸೋದಕ್ಕೆ ಸಾವಿರಾರು ದಾರಿಗಳಿದೆ. ಅದನ್ನ ಕೆಲವೊಂದಷ್ಟು ಜನಗಳು ಅದನ್ನ ನೆಗೆಟಿವ್ ರೀತಿಯಲ್ಲಿ ಪಡ್ಕೊಳ್ತಾರೆ, ಕಳ್ಳತನ ಮಾಡೋದಾಗ್ಲಿ ಸುಲಿಗೆ ಮಾಡೋದಾಗ್ಲಿ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ ಪೀಪಲ್ಗಳು, ಜನರಿಗೆ ಒಳ್ಳೇದಾಗುವಂತ ರೀತಿಯಲ್ಲಿ, ಒಂದು ಹಾನೆಸ್ಟ್ ಆದ ರೀತಿಯಲ್ಲಿ, ಅದು ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಸೊ ಯಾವುದೋ ಒಂದು ಮಾಡಿ ಜೀವನವನ್ನ ನಡೆಸ್ತಾರೆ. ಅಂದ್ರೆ ಜೀವನವನ್ನ ನಡೆಸೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳಿವೆ. MBBS ಒಂದೇ ಡಿಗ್ರಿ ಅಲ್ಲ, MBBS ಒಂದೇ ಜೀವನ ಅಲ್ಲ. ಆದರೆ MBBS ಅನ್ನೋದು ಎಷ್ಟು ಮುಖ್ಯವಾದ ವೃತ್ತಿ. ಬೇರೆ ಯಾವುದೇ ವೃತ್ತಿಯಲ್ಲಿ ಅವರ ಜೀವ ಇಲ್ಲ, ಆದರೆ ಜೀವನ ಇರಬಹುದು. ಈಗ ನಾನು ಒಬ್ಬ ಟೀಚರ್, ನನ್ನ ಕೈಯಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಇದೆ, ಅದನ್ನು ರೂಪಿಸುವಂತ ಕೆಲಸ ನಂದು. ಆದ್ರೆ ಅವನ ಜೀವ ನನ್ನ ಕೈಯಲ್ಲಿಲ್ಲ. ಬಟ್ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಪರ್ಸನ್ ಆಗಿರ್ಬೋದು, ಒಬ್ಬ ಜೀವ ಇರುವಂತ ಒಬ್ಬ ವ್ಯಕ್ತಿಯ ಜೀವ ಒಂದು ಡಾಕ್ಟರ್ ಕೈಯಲ್ಲಿ ಇರ್ತದ. ಅದನ್ನ ತೆಗೆಯುವಂಥದ್ದಾಗ್ಲಿ, ಅದನ್ನು ಉಳಿಸುವಂಥದ್ದಾಗ್ಲಿ. ಅಂದ್ರೆ ಉಳಿಸೋದಂತಂದ್ರೆ ಯಾವುದೋ ಒಂದು ದೊಡ್ಡ ರೋಗ ಬಂದಿದೆ, ಅವನು ಸಾಯ್ತಾ ಇದ್ದಾನೆ, ಅವನು ಉಳಿಸೋದಕ್ಕೆ ಯಾವ ಡಾಕ್ಟರಿಂದನೂ ಆಗೋದಿಲ್ಲ. ಆದ್ರೆ ಅಟ್ಲೀಸ್ಟ್ ಅವನು ಇವತ್ತು ಸಾಯೋನನ್ನ ಇನ್ನೊಂದು ತಿಂಗಳ, ಇನ್ನೊಂದು ವರ್ಷ ಅವನ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗುವ ಹಾಗೆ ಮಾಡುವಂತ ಕೆಲಸವನ್ನ ವೈದ್ಯರುಗಳು ಮಾಡಬಹುದು. ಇಂತಹ ಒಂದು ಒಳ್ಳೆಯ ವೃತ್ತಿಯನ್ನ ಮಾಡಬೇಕಾಗ್ತದ. ಆ ವೈದ್ಯ ವೃತ್ತಿ ಮಾಡಬೇಕು ಅಂದ್ರೆ ಅಷ್ಟು ಸ್ಯಾಕ್ರಿಫೈಸ್ಗಳನ್ನು ನೀವು ಮಾಡಬೇಕಾಗ್ತದ. ಅಂಥ ಕೇಸಲ್ಲಿ ಬಹಳ ಬೇಜಾರಾಗೋ ವಿಷಯ ಅಂತಂದ್ರೆ, ಪಾಲಕರು ಕೂಡ ತಮ್ಮ ಮಕ್ಕಳನ್ನ ಡಾಕ್ಟರ್ನಾಗಿ ಮಾಡಲೇಬೇಕು ಅನ್ನೋ ಒಂದು ಹಠ ಹೊತ್ತು ಬೇರೆ ಬೇರೆ ಒಂದು ದಾರಿಯಲ್ಲಿ ಯಾರೋ ಒಬ್ರು ರಾಂಗ್ ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ, PWD ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ, NRI ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ ಅಂತ ಹೇಳಿ ತಮಗೆ ಸಂಬಂಧನೇ ಇಲ್ಲದೆ ಇರುವಂತದ್ರಲ್ಲಿ ಕೈ ಹಾಕ್ಬಿಟ್ಟು ಮುಂದೆ ಯಾವುದು ಕೂಡ ಈಗ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ಬಿಡ್ತದ. ಈವನ್ KE ಅವರಾಗ್ಲಿ, MCC ಅವರಾಗ್ಲಿ ಎಲ್ಲ ರೂಲ್ಸ್ಗಳನ್ನ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಯಾವುದು ಕೂಡ ಅಷ್ಟು ಈಸಿ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ನಿಮ್ಮ ಒಂದು ಹುಳುಕುಗಳು ಹೊರಗೆ ಬಂದೇ ಬರ್ತದೆ. ಆದ್ರೆ ಇಂಥದ್ದನ್ನ ಯಾಕೆ ಮಾಡಬೇಕು ಅಂತ ನಾನು ಕೇಳ್ತಾ ಇರುವಂಥದ್ದು. ನಾನು ಇಷ್ಟೆಲ್ಲ ಬೇಜಾರಿನಿಂದ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ನೋಡಿ, ವೈದ್ಯ ಸೀಟಿಗಾಗಿ ನಕಲಿ ದಾಖಲೆ, KE ಅವರಿಗೆ ದೂರು, KE ಅವರೇ ದೂರು ಕೊಟ್ಟಿದ್ದಾರೆ. ಒಂದೆರಡಲ್ಲ, ಇಲ್ಲಿ ನೋಡಬಹುದು ನೀವು, 21 ಅಭ್ಯರ್ಥಿಗಳು ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ 4 ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹಾಕಿದ್ದಾರೆ.
ಸೊ 21 ವಿದ್ಯಾರ್ಥಿಗಳು PWD ಅಂತ ಹೇಳಿ, ಅಂದ್ರೆ ಫಿಸಿಕಲ್ ವಿತ್ ಡಿಸೆಬಿಲಿಟಿ, PH ಕೆಟಗರಿಯಲ್ಲಿ ಸೀಟನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಯಾವುದೋ ಮಾರ್ಗದಿಂದ ಪ್ರಯತ್ನ ಮಾಡಿ ಸಿಕ್ಕಾಕೊಂಡಿರುವಂಥದ್ದು. ಸೊ ಇದರಲ್ಲಿ ನಾನು ಹೇಳೋದು ಪಾಲಕರದ್ದೇ ತಪ್ಪು ಅಂತ ಹೇಳಿ. ಆಮಿಷ ಒಡ್ಡವ್ರು ಎಲ್ಲ ಕಡೆ ಇರ್ತಾರೆ. ಹಾಗಂತ ಹೇಳಿ ಬಾವಿ ಕಾಣ್ತಾ ಇದೆ, ಬಾವಿಗೆ ಹೋಗಿ ಬೀಳ್ಬೇಕೋ ಬೇಡ ಅಂತ ನಾವು ಡಿಸೈಡ್ ಮಾಡ್ಬೇಕಲ್ವಾ? ನೋಡಿ, ಅಂಗವಿಕಲ ಸೀಟಾದಲ್ಲಿ ಸೀಟಿಗೆ 38 ಲಕ್ಷ. ಸೊ ಇದನ್ನ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಏನಾಗಿದೆ ಕತೆ ಅಂತಂದ್ರೆ, 21 ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, KEAಗೆ ತಮ್ಮ ಒಂದು ಮೆಡಿಕಲ್ ಟೆಸ್ಟ್ ಕರೀತಾರಲ್ವಾ, KERC ಅಪ್ಲಿಕೇಶನ್ ಅಲ್ಲಿ ನೀವು ಎಸ್ ಅಂತ ಹಾಕಿ, ಯಾರು ಎಸ್ ಹಾಕಿದ್ರು ಅವ್ರದ್ದೆಲ್ಲ ಕನ್ಸಿಡರ್ ಆಗೋದಿಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳು ಹಾಕಿರ್ತಾರೆ. ಬಟ್ ನಿಮಗೆ ಗೊತ್ತಿದೆ 258 ಸೀಟ್ ಇತ್ತು KEಯಲ್ಲಿ. ಆ 258 ಸೀಟಲ್ಲೇ ನಿಜವಾದ PWD ವಿದ್ಯಾರ್ಥಿಗಳಾಗಿದ್ದು ಅವರದ್ದು ಮೆಡಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆಗಿ KE ಥ್ರೂ ಸೀಟ್ ಸಿಕ್ಕಿದ್ದು 88ರಿಂದ 90 ವಿದ್ಯಾರ್ಥಿಗಳಿಗೆ. ಉಳಿದಿರುವಂತಹ ಎಲ್ಲಾ 150ರಿಂದ 160 ಸೀಟ್ಗಳು KE ಸೆಕೆಂಡ್ ರೌಂಡ್ ಅಲ್ಲಿ ಉಳಿದವರಿಗೆ ಹಂಚಿಕೆ ಆಯ್ತದು. ಸೊ ಅಂದ್ರೆ ಅಷ್ಟು ಈಸಿ ಅಲ್ಲ. ನೀವು ಎಸ್ ಅಂತ ಹಾಕಿದವ್ರು ಎಲ್ಲರದ್ದು ಕೂಡ ನಿಮ್ಗೆ PWD ಅಲ್ಲಿ ಎಸ್ ಅಂತ ಬರೋದಿಲ್ಲ. ಅದಕ್ಕಾಗಿ KE ಅವರು ಅಂತಹ ವಿದ್ಯಾರ್ಥಿಗಳನ್ನ ಮೆಡಿಕಲ್ ಟೆಸ್ಟ್ ಅಂತ ಹೇಳಿ KE ಆಫೀಸಿಗೆ ಕರೆದು ಬಿಟ್ಟು ಡಾಕ್ಟರ್ಸ್ಗಳನ್ನ ಕರೆದು ಟೆಸ್ಟ್ ಮಾಡಿಸುವಂಥದ್ದು. ಆದ್ರೆ ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ, ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆನೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ, ಯಾವುದೇ ರೀತಿ ಅವರಿಗೆ ತೊಂದರೆನೇ ಇಲ್ಲ ಅಂಥ ಕೇಸಲ್ಲೂ ಕೂಡ ಇಲ್ಲಿ ನೋಡಿ, ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿದ್ರು. ಈ ಪೈಕಿ ಹೆಚ್ಚಿನವರು UDID ಕಾರ್ಡ್ ಅಂತ ಕೊಡ್ತಾರೆ ಅವರಿಗೆ, ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿ ಅಂತ ಹೇಳಿ. ಅದನ್ನ ವಿಜಯನಗರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಪಡೆದಿದ್ದಾರೆ. ಅಂದ್ರೆ ಎಷ್ಟು ಅಂದ್ರೆ ಡೆಫಿನೆಟ್ಲಿ ಹಂಗೆ ಅಂತೂ ಸಿಕ್ಕಿರೋದಿಲ್ಲ ಇವರಿಗೆ. ಒಬ್ಬ ವಿದ್ಯಾರ್ಥಿಗೆ ಏನು ತೊಂದರೆ ಇಲ್ಲದೆ ಇದ್ರು ಒಬ್ಬ ಡಾಕ್ಟರು ಅದನ್ನ ಸುಳ್ಳು ಪ್ರಮಾಣ ಪತ್ರವನ್ನು ಮಾಡ್ಕೊಡ್ತಾರ ಅಂದ್ರೆ ಅವನಿಗೆ ಎಷ್ಟು ದುಡ್ಡು ಕೊಟ್ಟಿರ್ಬೇಕು ಇವರು. ಸೊ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಸೊ ಸಾರ್ವಜನಿಕ ಆಸ್ಪತ್ರೆಯಿಂದ UDID ಕಾರ್ಡ್ ಸಿಕ್ಕಿದೆ. UDID ಕಾರ್ಡ್ ಸಿಕ್ಬಿಟ್ರೆ ನಿಮ್ಮನ್ನ PH ಅಂತ ಕನ್ಸಿಡರ್ ಮಾಡೋದಿಲ್ಲ KE ಅವರು. KE ಅವ್ರು ಏನ್ ಮಾಡ್ತಾರೆ, ಮೆಡಿಕಲ್ ಟೆಸ್ಟಿಗೆ ಕರೀತಾರೆ. ಮೆಡಿಕಲ್ ಟೆಸ್ಟಿಗೆ ಕರೆದಾಗ ನೀಟ್ ಪರೀಕ್ಷೆಗೆ ಹಾಜರಾಗ್ತಾರೆ, ಅದರಿಂದ ಎಕ್ಸಾಮ್ ಮಾರ್ಕ್ಸ್ ಬರ್ತದೆ. ಅದಾದ್ಮೇಲೆ ವೈದ್ಯಕೀಯ ಸೀಟನ್ನ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ PHS ಅಂತ ಹಾಕ್ತೀರಿ. KE ಅವ್ರು ನಿಮ್ಗೆ ಕರೀತಾರೆ. KE ಅವ್ರು ಕರೆದ ಮೇಲೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನಿಮ್ಮನ್ನ ಈಗ ನಿಮ್ದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಕಿವಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಈಗ ಅದನ್ನೇ ಇಲ್ಲಿ ಕೊಟ್ಟಿರುವಂತದ್ದು ಶ್ರವಣ ದೋಷ ಅಂತೇಳಿ. ಯಾಕಂದ್ರೆ ಈಗ ಬೇರೆ ಬೇರೆ ಏನಾಗ್ತದೆ, ಈಗ ನಿಮಗೆ ಕಾಲಿಲ್ಲ, ಕೈ ಇಲ್ಲ, ಲೋಕೋಮೆಟ್ರಿ ಡಿಸೆಬಿಲಿಟಿ ಇದೆ, ಅಥವಾ ನಿಮಗೆ ಬೇರೆ ಬೇರೆ ಡಿಸೆಬಿಲಿಟಿ, ಡಂಬ್ ಇದೀರಿ, ಹಾಗಂತೇಳಿ ನಿಮಗೆ ಕೊಡೋದಕ್ಕೆ ಬರೋದಿಲ್ಲ. ಈಗ ಕಣ್ಣಿಗೆ ಕಾಣದೇ ಇರೋದು ಯಾವುದು, ಶ್ರವಣ ದೋಷ ಅಂದ್ರೆ ಕಿವಿ ಕೇಳಿಸೋದಿಲ್ಲ ಅನ್ನೋದೊಂದು. ಸೊ ಅಂತಹ ಶ್ರವಣ ದೋಷ ಪರೀಕ್ಷೆ ಅಂದ್ರೆ ಶ್ರವಣ ದೋಷ ಇರುವಂತಹ ವಿದ್ಯಾರ್ಥಿಗಳು ಅಂಥೇಳಿ ತೋರಿಸ್ಬಿಟ್ಟು ನಿಮ್ಮನ್ನ KE ಮೆಡಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಮಾಡಿಸ್ಬಿಟ್ಟು ಸೊ ಸೀಟನ್ನು ಕೊಡಿಸುವಂತ ಕೆಲಸವನ್ನ ಮಾಡುವಂಥದ್ದು ಇದು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಶ್ರವಣ ದೋಷಕ್ಕೆ ಗೊತ್ತಿರಲಿ, ನಿಮ್ಯಾನ್ಸ್ ಅಲ್ಲಿ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಬರಬೇಕು. ಮೊದಲು ವಿಕ್ಟೋರಿಯಾ ಆಸ್ಪತ್ರೆ ಕಳಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡೌಟ್ ಬಂದಿದೆ. ಡೌಟ್ ಬಂದಿರೋದಕ್ಕೆ ಎಲ್ಲ 21 ವಿದ್ಯಾರ್ಥಿಗಳನ್ನ ನಿಮ್ಯಾನ್ಸಿಗೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಆ 21 ಅಭ್ಯರ್ಥಿಗಳು ನಿಮ್ಯಾನ್ಸಿಗೆ ಹೋಗೇ ಇಲ್ಲ. ನೋಡಿ, ನಿಮ್ಯಾನ್ಸ್ದವ್ರು ಹೇಳ್ತಾರೆ ಇಲ್ಲಿ, ಈ ಪೈಕಿ 8 ಅಭ್ಯರ್ಥಿಗಳ ಅಂಗವಿಕಲ ಪ್ರಮಾಣ ಪತ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ENT ವಿಭಾಗದ ಪ್ರಾಧ್ಯಾಪಕರು ಸಂಶಯ ವ್ಯಕ್ತಪಡಿಸಿದ್ರು. ಅದರಲ್ಲಿ ನಿಮ್ಯಾನ್ಸ್ದವ್ರು ಏನ್ ಹೇಳ್ತಾರೆ ಅಂದ್ರೆ, 21 ಅಭ್ಯರ್ಥಿಗಳ ಪೈಕಿ ಯಾರೊಬ್ಬರು ತಮ್ಮಲ್ಲಿ ತಪಾಸಣೆಯನ್ನೇ ನಡೆಸಿಲ್ಲ. ಅಂದ್ರೆ ನಿಮ್ಯಾನ್ಸಿಗೆ ಆ ಶ್ರವಣ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ, ಆ 21 ವಿದ್ಯಾರ್ಥಿಗಳಲ್ಲಿ ಯಾರೊಬ್ರು ನಿಮ್ಯಾನ್ಸಿಗೆ ಹೋಗೇ ಇಲ್ಲ. ಇಂಥ ಕೇಸಲ್ಲಿ ಸೊ ಏನ್ ಮಾಡಿದ್ದಾರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ಗಳು ಒಂದಷ್ಟು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ರೀತಿ ಇದು ಆಗಿರುವಂತದ್ದು July 9 ಮತ್ತೆ July 17. ಸೊ ವಿಕ್ಟೋರಿಯಾ ಆಸ್ಪತ್ರೆ ಕಳಿಸಿದ್ರು. ಸೊ ಅದಾದ್ಮೇಲೆ September 1ಕ್ಕೆ ಮೊನ್ನೆ ಏನ್ ಮಾಡಿದ್ದಾರೆ ಅಂದ್ರೆ, KEಗೆ ಒಂದು ರಹಸ್ಯ ಪತ್ರವನ್ನು ಬರೆದಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕರು. ಈ ಅಭ್ಯರ್ಥಿಗಳು ನಕಲಿ ವೈದ್ಯಕೀಯ ದಾಖಲೆಗಳನ್ನ ಸಲ್ಲಿಸಿದ್ದಾರೆ, ಇವ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ, ಡೆಫಿನೆಟ್ಲಿ ಶಿಕ್ಷೆ ಆಗ್ಬೇಕಿಂತವರಿಗೆ. ಸೊ ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ, KE ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವಿದ್ಯಾರ್ಥಿಗಳಿಗೆ. ಈ 21 ವಿದ್ಯಾರ್ಥಿಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟ ಮೇಲೆ ಇಬ್ರು ವಿದ್ಯಾರ್ಥಿಗಳು ಬಂದು ತಾವು ಲಿಖಿತವಾಗಿ ಲಿಖಿತ ಅಂದ್ರೆ ಬರೆದು ಕೊಟ್ಟಿದ್ದಾರೆ ಅವರಿಗೆ, ನಮ್ಮಿಂದ ತಪ್ಪಾಗಿದೆ, ಯಾಕೆ ತಪ್ಪಾಗಿದೆ, ಇದರಲ್ಲಿ ಯಾರು ಇದ್ದಾರೆ ಅನ್ನೋದನ್ನು ಕತೆ ಕೇಳಿ ಬಹಳ ಚೆನ್ನಾಗಿದೆ, ಒಂದು ಫಿಲ್ಮೇ ಮಾಡಬಹುದು ನೀವು.
ಅಂಗವಿಕಲ ಕೋಟಾದಲ್ಲಿ 38 ಲಕ್ಷಕ್ಕೆ ಸರ್ಕಾರಿ ವೈದ್ಯಕೀಯ ಸೀಟು ಕೊಡಿಸುವುದಾಗಿ ಚಂದ್ರಶೇಖರ್ ಮತ್ತೆ ಭರಮಪ್ಪ ಅನ್ನೋರು ಭರವಸೆ ನೀಡ್ತಾರೆ. ಸೊ ಅಂದ್ರೆ ವೈಜೆ ಯುಕ್ತರಾಜ್ ಅನ್ನೋ ಅಭ್ಯರ್ಥಿ ಏನಿರ್ತಾನೋ ಸ್ಟೂಡೆಂಟು, ಅವರ ತಂದೆ ಕೆಇಎಗೆ ಒಂದು ಲಿಖಿತ ಮನವಿಯಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಸೊ ನನ್ನ ಮಗನಿಗೆ ಅಂಗವಿಕಲ ಕೋಟಾ ಅಂತ ಹೇಳಿ ನಾವು ನಮೂದಿಸಿರ್ಲಿಲ್ಲ, ಆದ್ರೆ ಯಾವಾಗ ಎಡಿಟಿಂಗ್ ಬಿಟ್ರು ಅವಕಾಶ ಕೊಟ್ರು ಎಡಿಟಿಂಗ್ ಮಾಡೋದಕ್ಕೆ, ಆವಾಗ ಎಡಿಟಿಂಗ್ ಅಲ್ಲಿ ಎಸ್ ಅಂತ ಹಾಕಿದ್ದಾರೆ. ಎಸ್ ಅಂತ ಹಾಕಿದ್ಯಾರು? ಈ ಚಂದ್ರಶೇಖರ್ ಮತ್ತು ಭರಮಪ್ಪ ಅನ್ನೋರಿಬ್ರು. ಎಲ್ಲ ಲೀಸ್ಟ್ ತಗೊಂಡಿದ್ದಾರೆ ಅವ್ರ ಹತ್ರ. ಅಂದ್ರೆ ಈ ಸ್ಟೂಡೆಂಟ್ ಕಡೆಯಿಂದನೇ ಅವನ ಸಿಇಟಿಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ನಂಬರ್, ಪಾಸ್ಪೋರ್ಟ್ ಎಲ್ಲವನ್ನ ತಗೊಂಡಿದ್ದಾರೆ, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಎಲ್ಲ ತಗೊಂಡು, ಸೊ ಅವರೇ ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಾಗ ನೆಕ್ಸ್ಟ್ ಟೈಮ್ ಎಸ್ ಅಂತ ಹಾಕಿದ್ದಾರೆ. ಹಾಕಿದ ಮೇಲೆ ಎಲ್ಲ ಒರಿಜಿನಲ್ ದಾಖಲೆಗಳನ್ನ ಅವರೇ ಇಟ್ಟುಕೊಂಡು, ಸೊ ಇವರಿಗೆ ಕೆಲವೊಂದಷ್ಟು ಡೋಂಗಿ ದಾಖಲೆಗಳನ್ನ ಕೊಟ್ಟು ಕೆಎ ಕಳಿಸಿದ್ದಾರೆ. ಕೆಎ ಆಫೀಸಲ್ಲಿ ಚೆಕ್ ಮಾಡಿಸ್ಕೊಂಡು ಬನ್ನಿ, ಅಲ್ಲಿ ಪಾಸ್ ಆಗ್ತದ ಅಂತೇಳಿ. ಒಂದೊಮ್ಮೆ ಅಲ್ಲಿ ಪಾಸ್ ಆಗಿಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತಲ್ವಾ. ಸೊ PH ಸೀಟ್ ಅಲಾಟ್ ಆಗಿಬಿಡ್ತಿತ್ತು ಅವನಿಗೆ. ಸೊ 38 ಲಕ್ಷಕ್ಕೆ ಸೀಟ್ ಕೊಡಿಸ್ತೀವಿ ಅಂತ ಹೇಳಿ 10 ಲಕ್ಷವನ್ನ ಆಲ್ರೆಡಿ ತಗೊಂಡಿದ್ದಾರೆ. ಯೋಚನೆ ಮಾಡಿ, PH ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಪ್ರೈವೇಟ್ ಸೀಟ್ ಸಿಕ್ತಿತ್ತು, ಗೌರ್ಮೆಂಟ್ ಇನ್ ಪ್ರೈವೇಟು 1.5 ಲಕ್ಷ ಸೀಟ್ ಸಿಕ್ತಿತ್ತು. ಪ್ರತಿ ವರ್ಷ ಎಷ್ಟಾಗ್ತಿತ್ತು ನಿಮಗೆ ವಿತ್ ಹಾಸ್ಟೆಲ್ ಅಂತ ಅಂದ್ರು ನಿಮ್ದು ಟೋಟಲ್ 20 ಲಕ್ಷದ ಮುಗಿದು ಹೋಗ್ಬಿಡ್ತಿತ್ತು. ಅಂತ ಕೇಸಲ್ಲಿ 38 ಲಕ್ಷ ತಗೊಳ್ಳೋದಕ್ಕೆ 10 ಲಕ್ಷ ಆಲ್ರೆಡಿ ತಗೊಂಡಿದ್ದಾರೆ ಅವರು. ಅಂದ್ರೆ ನೋಡಿ, ಈ ಪಾಲಕರಿಗೆ ದುಡ್ಡಿಂದೇನು ಕಡಿಮೆ ಇಲ್ಲ ಅಂತ ಆಯ್ತು, ಕಷ್ಟಪಟ್ಟೇನು ಕೊಡ್ತಾ ಇಲ್ಲ ಇವರು, ದುಡ್ಡು ಕೊಡೋದಕ್ಕೆ ಇವ್ರು ರೆಡಿ ಇದ್ದಾರೆ, ಹೌದಾ. ಸೊ ಮಾರ್ಕ್ಸ್ ಕಡಿಮೆ ಬಂದಿದೆ, ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗ್ಬೇಕಂತ ಇವ್ರು ಅನ್ಕೊಂಡಿದ್ರು, ಬಟ್ ಇವರಿಗೆ ಇನ್ನೊಬ್ರು ಪರಿಚಯ ಆಗಿ, ಇನ್ನೊಬ್ರು ಅವ್ರು ಮತ್ತೊಬ್ರು ಪರಿಚಯ ಆಗಿ, ಒಟ್ಟಿನಲ್ಲಿ ಈ ವಿಷವರ್ತುದಲ್ಲಿ ಅವರು ಕೂಡ ಸಿಕ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾನೆ ನೋಡ್ರಿ, ನನಗೆ ಹೆಚ್ಚಿನ ಅಂಕಗಳು ನೀಟ್ ಪರೀಕ್ಷೆಯಲ್ಲಿ ಬರದೇ ಕಾರಣದಿಂದ ವೈದ್ಯಕೀಯ ಸೀಟು ಪಡೆಯಲು ಭರಮಪ್ಪ ಅವರನ್ನು ಸಂಪರ್ಕಿಸಿದಾಗ ಅವರು ಅಂಗವಿಕಲ ಕೋಟಾದಲ್ಲಿ ವೈದ್ಯಕೀಯ ಸೀಟು ಕೊಡಿಸುವುದಾಗಿ ಹೇಳಿ 15 ಲಕ್ಷ ರೂಪಾಯಿ ಮುಂಗಡವನ್ನು ನೀಡಬೇಕೆಂದು ಹೇಳಿದರು. ಮುಂಗಡವನ್ನ ಪಡೆದ ನಂತರ ತನ್ನ ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಯೂಸರ್ ಐ ಡಿ, ಪಾಸ್ವರ್ಡ್, ಸಿಇಟಿ ಮತ್ತು ನೀಟ್ ವಿವರಗಳನ್ನ ಪಡೆದುಕೊಂಡ್ರು. ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತ. ಅಟ್ಲೀಸ್ಟ್ ಈಗ ಖುಷಿಯ ವಿಚಾರ ಅಂತಂದ್ರೆ ಇವೆರಡೂ ಪಾಲಕರು ಕೆಇ ಅವರಲ್ಲಿ ತಮಗೆ ತಪ್ಪಾಗಿದೆ ಅಂತ ಒಪ್ಕೊಂಡದು. ಈಗ ಒಪ್ಕೊಂಡಿರೋದಕ್ಕೆ ಪಾಪ ಅವರಿಗೆ ಏನಾದ್ರೂ ಮಾನವೀಯತೆ ದೃಷ್ಟಿಯಿಂದ ಬಿಟ್ಕೊಡ್ಬೋದು. ಆದ್ರೆ ಉಳಿದಂತಹ 19 ಜನ, 21ರಲ್ಲಿ ಇಬ್ರು ಬಂದಿದ್ದಾರೆ ಮುಂದೆ, ಇನ್ನು 19 ಜನರ ಕತೆ ಏನು? ಆ 19 ಜನರಿಗೆ ಮತ್ತೆ ಉಳಿದಂತಹ 19 ಏಜೆಂಟ್ಗಳಿರ್ತಾರೆ. ಸೊ ಇಂಥವರೆಲ್ಲರನ್ನೂ ಕೂಡ ಜೈಲಿಗೆ ಹಾಕುವಂತ ಕೆಲಸ ಆಗ್ಬೇಕು, ಶಿಕ್ಷೆಯನ್ನ ಕೊಡಿಸುವಂತ ಕೆಲಸ ಕೆಇ ಅವರ ಕಡೆಯಿಂದ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಬಟ್ ನಾನು ಹೇಳೋದಿಷ್ಟೇ, ಯಾವುದು ಕೂಡ ಈಸಿ ಅಲ್ಲ. ಕೆಇ ಅವರನ್ನೇನು ನೀವೇನು ಹುಚ್ಚರು ಅಂತ ಅನ್ಕೊಂಡಿದ್ದೀರಾ? ನೀವು ಹೇಳೋದಕ್ಕೆಲ್ಲ ಎಸ್ ಅಂತ ಹೇಳಿ, ನಿಮ್ದು ಯಾವುದೇ ಸರ್ಟಿಫಿಕೇಟ್ ಕೊಟ್ಟರು ಎಸ್ ಅಂತ ಹೇಳಿ ತಗೊಳ್ಳೋದಕ್ಕೆ ಅವರು ಬಹಳ ಬುದ್ಧಿವಂತರಿದ್ದಾರೆ. ಇಂಥದ್ದನ್ನ ಪ್ರತಿ ವರ್ಷ ನೋಡ್ತಾರೆ ಅವರು. ಆ ಕಾರಣಕ್ಕೇನೆ ಅವರಿಗೆ ಮುಖವನ್ನ ನೋಡಿದ ತಕ್ಷಣ ಡೌಟ್ ಬಂದ್ಬಿಡ್ತದೆ. ಸೊ ಇಂಥ ಕೇಸಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅದರ ಜೊತೆಗೆ ನಿಮ್ಯಾನ್ಸ್ ಅಲ್ಲಿ ಎಕ್ಸಾಮೇ ಮಾಡಿಸ್ದೇನೆ ಬೇರೆ ಎಲ್ಲೋ ಕಡೆಯಿಂದ ಅಥವಾ ಈ ಒಂದು ಕೊಟ್ಟಿ ದಾಖಲೆಗಳನ್ನ ಯಾರು ಕೊಡ್ತಾರಲ್ಲ ಅವರಿಂದ ಫೋರ್ಜರಿ ಡಾಕ್ಯುಮೆಂಟ್ಸ್ ತಗೊಂಡು ಬಂದು PH ಅಂಡರ್ ಸೀಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಪೇರೆಂಟ್ಸ್ಗಳಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಇಂಥ ಕೆಲಸಗಳಿಗೆ ಮುಂದಾಗಬೇಡಿ. MBBS ಒಂದೇ ಜೀವನ ಅಲ್ಲ, ದೊಡ್ಡ ಜೀವನ ಬಹಳ ದೊಡ್ಡದಿದೆ, ಜಗತ್ತು ಬಹಳ ದೊಡ್ಡದಿದೆ. ಹೇಗಾದ್ರೂ ಮಾಡಿ ಬದುಕೋತಾರೆ. ಒಂದು ಸಣ್ಣದ ಹಣ್ಣಿನ ಅಂಗಡಿ ಹಾಕೊಡಿ, ದೊಡ್ಡ ಫ್ರೂಟ್ ವೆಂಡರ್ ಆಗ್ತಾನೆ ಅವನು ಇನ್ನೊಂದು 10 ವರ್ಷ ಆದ್ಮೇಲೆ. ಆದರೆ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲೀರಿ. ಇರೋದು 4 ದಿನ, ಅಂಥದ್ರಲ್ಲಿ ಬೇರೆಯವರಿಗೆ ಮೋಸ ಮಾಡಿ ಅಥವಾ ನಮ್ಮ ತನಕ್ಕೆ ನಾವು ಮೋಸ ಮಾಡಿ ಬದುಕುವಂಥದ್ದು ಜರೂರತ್ತಾದ್ರೂ ಏನಿದೆ ಅಲ್ವಾ. ಸೊ ಅದಕ್ಕಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ಇಂತಹ ದೂರುಗಳು ಬರಬೇಕು, ಇಂತಹವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಂತ ಅನ್ಕೊಡ್ತೀನಿ. ಇದನ್ನ ನೀವು ಕೂಡ ಒಪ್ಪಿದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದು ಒಂದು ಕತೆ. ಎರಡನೇ ಕತೆ ಇವತ್ತು ಬಂದಿರುವಂಥದ್ದು, ಇದು ನಮ್ಮ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಸೊ ಈ ಕತೆ ಏನು ಅಂತಂದ್ರೆ, 3 ವೈದ್ಯಕೀಯ ಕಾಲೇಜುಗಳಿಗೆ ಭಾರಿ ದಂಡವನ್ನ ಕೋರ್ಟ್ ಹಾಕಿರುವಂಥದ್ದು. ಹೇಗೆ ಇವೆಲ್ಲ ಕೆಲಸಗಳು ಹೇಗಾಗ್ತದೆ ನೋಡಿ. ಏನಾಗಿದೆ ಅಂತಂದ್ರೆ, ಇದು BAMS ಸೀಟ್ ಕೇಸಲ್ಲಿ ಆಗಿರುವಂಥದ್ದು. ಕಾಲೇಜ್ ಹೆಸರನ್ನ ಕೊಟ್ಟಿಲ್ಲ ಇವರು, ಇರ್ಲಿ, ಯಾಕಂದ್ರೆ ಹಂಗೇನಾದ್ರು ಕಾಲೇಜ್ ಹೆಸರು ಕೊಟ್ಬಿಟ್ರೆ ಈ ವರ್ಷ ಆ ಕಾಲೇಜಿಗೆ ಅಡ್ಮಿಷನ್ ಕಡಿಮೆ ಆಗ್ಬಿಡ್ತದಲ್ವಾ, ಆ ಕಾರಣಕ್ಕೆ. ಬಟ್ ಯಾವ ಕಾಲೇಜ್ ಅಂತ ಗೊತ್ತಿಲ್ಲ. ಟಾಪ್ ಕಾಲೇಜ್ ಜನರಲಿ ಈ ರೀತಿ ಮಾಡೋದಿಲ್ಲ. ಯಾವ ಕಾಲೇಜಿಗೆ
ಸ್ಟೂಡೆಂಟ್ಗಳು ಬರೋದಿಲ್ಲ ಅನ್ನೋ ಗ್ಯಾರಂಟಿ ಇರ್ತದ, ಅಥವಾ ಸ್ಟೂಡೆಂಟ್ಗಳು ಬರ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಕೊಳ್ಬಹುದು ಅನ್ನೋದು ಆಸೆ ಇರ್ತದೆ, ಅಂಥವ್ರು ಮಾಡುವಂಥದ್ದು ಅಷ್ಟೇ. ಇಲ್ಲಿ ಕತೆ ಏನಾಗಿದೆ ಅಂದ್ರೆ, ಯಾವುದೋ ಒಂದು ಕಾಲೇಜಿಗೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಕಾಲೇಜಿಗೆ 100 ಸೀಟುಗಳ ಪರ್ಮಿಷನ್ ಕೊಟ್ಟಿರ್ತಾರೆ, 100 ಸೀಟುಗಳ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ನಾ ಇಲ್ಲಿ ಹೇಳ್ತೀನಿ. ಎಕ್ಸ್ ಕಾಲೇಜಿಗೆ ಒಂದು ಎಕ್ಸ್ ಕಾಲೇಜಿಗೆ ಒಂದು 100 ಸೀಟುಗಳ ಪರ್ಮಿಷನ್ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಈಗ, ಸೊ ವಾಟ್ ದೇ ವಿಲ್ ಡೂ ಇಸ್, ಅಡ್ಮಿಷನ್ ಅನ್ನ 120 ಸ್ಟೂಡೆಂಟ್ಸ್ಗಳಿಗೆ ತಗೋತಾರೆ. ಅಂದ್ರೆ ಇದರಲ್ಲಿ 120ರಲ್ಲಿ 100 ಕೆಎದಿಂದನೇ ಬರ್ತಾರವರು. ಬಟ್ 20 ಏನಿದೆಯಲ್ಲ, ಈ 20 ಸೀಟ್ಸ್ ಏನಿದೆಯಲ್ಲ, ಇದು ಮ್ಯಾನೇಜ್ಮೆಂಟ್ ಅಂತ ಅಲ್ಲ, ಮ್ಯಾನೇಜ್ಮೆಂಟ್ ಕೆಎದಿಂದನೇ ಬರಬೇಕು. ಬಟ್ ಇದು ಇಲ್ಲೀಗಲ್ ಆಗಿ ತಗೊಳ್ಳುವಂಥದ್ದು. ಮುಂದೆ ಏನ್ ಮಾಡ್ತಾರೆ, ಈಗ ಎಕ್ಸಾಮ್ ಟೈಮ್ ಬಂತು. ಎಕ್ಸಾಮ್ ಟೈಮ್ ಬಂದಾಗ ಈಗ ಇವರೆಲ್ಲರೂ ಕೂಡ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರ್ತಾರಲ್ವಾ. ಅಫಿಲಿಯೇಟೆಡ್ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಎಕ್ಸಾಮ್ ಟೈಮಿಗೆ ಇವರಿಗೆ ಹಾಲ್ ಟಿಕೆಟ್ ಬರಬೇಕು. ಹಾಲ್ ಟಿಕೆಟ್ ಬರ್ಬೇಕಲ್ವಾ. ಹಾಲ್ ಟಿಕೆಟ್ ಬರೋದೇ ಇಲ್ಲ, ಅಥವಾ ಎಕ್ಸಾಮಿಗೆ ಪರ್ಮಿಷನ್ ಸಿಗೋದಿಲ್ಲ. ಅಂತ ಕೇಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ 20 ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ ಮ್ಯಾನೇಜ್ಮೆಂಟ್ಗಳು ಕೋರ್ಟಿಗೆ ಕಳಿಸ್ತಾರೆ. ನೀವು ಕೋರ್ಟಲ್ಲಿ ಅಪೀಲ್ ಮಾಡಿ ಈ ರೀತಿ ನಮಗೂ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆವಾಗ ಏನಾಗಿದೆ ಈ ಕೇಸಲ್ಲಿ ಅಂತ ಅಂದ್ರೆ, ಮೇ ಬಿ ಸೊ ಕೋರ್ಟ್ ಅವರು ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡ್ತಾ ಹೋದಾಗ ಗೊತ್ತಾಗಿದ್ದೇನಂತಂದ್ರೆ, ಆ ಕಾಲೇಜಿಗೆ ಇರೋ ಪರ್ಮಿಷನ್ನೇ 100, ಕೆಇ ಅವರು ಕೊಟ್ಟಿರೋದೇ 100 ಸೀಟಿಗೆ ಅಡ್ಮಿಷನ್ನು. ಬಟ್ ಉಳಿದಿದಂತ 20 ಸೀಟು ಯಾರಿಗೂ ಗೊತ್ತಿಲ್ದೇನೆ, ಕೆಇ ಅವರಿಗೂ ಗೊತ್ತಿಲ್ಲ, ಗೌರ್ಮೆಂಟ್ ಗೊತ್ತಿಲ್ದೇನೆ ಇವರು ಪರ್ಸನಲಿ ತಗೊಂಡಿರುವಂಥದ್ದು. ಸೊ ಇಲ್ಲಿಗಲ್ ಆಗಿ. ಸೊ ಆ ಕಾರಣಕ್ಕೆ ಎಕ್ಸಾಮಿನೇಷನ್ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಇಲ್ಲೇನಾಗ್ತದ ಅಂತಂದ್ರೆ, 1 ವರ್ಷ ಒಬ್ಬ ವಿದ್ಯಾರ್ಥಿ ಈ ರೀತಿಯಾಗಿ ಅಡ್ಮಿಷನ್ ತಗೊಂಡ ಮೇಲೆ, ಆ 20 ಜನ ವಿದ್ಯಾರ್ಥಿ ಅಥವಾ 10 ಜನ ಅಥವಾ ಒಬ್ಬನೇ ಇರಲಿ, ಕೋರ್ಟ್ ಈಸಿಲಿಯಾಗಿ ವಿದ್ಯಾರ್ಥಿಯ ಅಪೋಸಿಟ್ ಯಾವುದೇ ರೀತಿ ತೀರ್ಪನ್ನ ಕೊಡೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಯಾರಿಟಿ. ಅವನು ಮುಂದೆ ಒಂದು ದೇಶದ ಒಳ್ಳೆಯ ಪ್ರಜೆ ಆಗುವಂಥವನಲ್ವಾ. ಸೊ ಅದಕ್ಕಾಗಿ ಅವನಿಗೆ ಒಂದು ಫಸ್ಟ್ ಪ್ರಿಯಾರಿಟಿಯನ್ನ ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಕೋರ್ಟ್ ಅವರು, ಆ ವಿದ್ಯಾರ್ಥಿಯ ಪರವಾಗೇನೆ ಒಂದು ತೀರ್ಪನ್ನ ಕೊಡ್ತಾರೆ, ಅವನಿಗೆ ಅನ್ಯಾಯ ಆಗೋದಕ್ಕೆ ನೋಡೋದಿಲ್ಲ. ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಪರ್ಮಿಷನ್ ಕೊಟ್ಟಿರಬಹುದು, ಓಕೆ. ಸೊ ಅರ್ಜಿದಾರ ದಾಖಲೆಗಳನ್ನು ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಥಿಗಳು ವೈದ್ಯಕೀಯ ಪದವಿ ಪಡೆಯಲು ಅರ್ಹತೆ ಸಂಬಂಧ ಕೆಇ ಅಧಿಕಾರಿಗಳು ಪರಿಶೀಲಿಸಿ, ಸೊ ಆ ವಿದ್ಯಾರ್ಥಿಗಳನ್ನು ಮಾತ್ರ ಆಯುರ್ವೇದ ವೈದ್ಯಕೀಯ ಕೋರ್ಸ್ಗಳಲ್ಲಿ ಮುಂದುವರೆದು ಅನುಮತಿಯನ್ನ ನೀಡಬೇಕು ಅಂತ ಅನುಮತಿ ನೀಡ್ಬಿಡ್ತಾರೆ. ಈಗ ಅಷ್ಟೇ ಕಂಡೀಷನ್ ಏನಂತಂದ್ರೆ, MCC ಅವ್ರದ್ದೇನು ಎಲಿಜಿಬಿಲಿಟಿ ಮಾರ್ಕ್ಸ್ ಇದೆ ಅದರಲ್ಲಿ ಬರ್ಬೇಕು ಅವರು. ಆದ್ರೆ ಏನ್ ಮಾಡಿದಾರೆ ಅಂತಂದ್ರೆ, ಈ ಕಾಲೇಜಸ್ಗಳಿಗೆ 3 ಕೋಟಿ ರೂಪಾಯಿಯಷ್ಟು ದಂಡವನ್ನು ಹಾಕಿದ್ದಾರೆ. ಸೊ ಈ ರೀತಿ ಹೆವಿ ಫೈನ್ ಹಾಕಬೇಕು, ಭಾರಿ ದಂಡವನ್ನು ಹಾಕಬೇಕು ನೋಡಿ. ಸೊ ಇದರಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಅಡ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಇದು ದೊಡ್ಡ ಮೊತ್ತದ ದಂಡವನ್ನೇ ಹಾಕುವಂತ ಕೆಲಸವನ್ನ ಕೋರ್ಟ್ ಅವರು ಮಾಡಿರುವಂತದ್ದು. ಸೊ ಇದು ಯಾವಾಗ ಆಗಿದೆ ಅಂತಂದ್ರೆ, 2022-23ದಲ್ಲಿ ಮತ್ತೆ 23-24 ಸಾಲಲ್ಲಿ 2 ವರ್ಷ ಮಾಡಿರುವಂತದ್ದು ವಿದ್ಯಾರ್ಥಿಗಳು, ಸಾರಿ ಕಾಲೇಜವರು. ಇದು ಕಾಲೇಜವ್ರ ಮಿಸ್ಟೇಕು. ಇಲ್ಲಿ ಹೇಳಿದಿಲ್ಲ, ಇದು ಕಂಪ್ಲೀಟ್ ಆಗಿ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಮಿಸ್ಟೇಕು. ಇಲ್ಲಿ ಆಗಿರೋದು ಕಾಲೇಜವ್ರ ಕಡೆಯಿಂದ. ಬಟ್ ಇದರಲ್ಲೂ ಕೂಡ ವಿದ್ಯಾರ್ಥಿಗಳ ಜವಾಬ್ದಾರಿ ಇದೆ, ಅದನ್ನು ಕೂಡ ಹೇಳ್ತೀನಿ ನಾನು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಮೇ ಬಿ ಕಾಲೇಜ್ ಅವರು ಪರ್ಮಿಷನ್ ಕೊಡಬೇಕು ಅಂತ ಕೋರ್ಟಿಗೆ ಹೋದಾಗ, ಕೋರ್ಟ್ ಅವರು ಇದರ ವಿಚಾರಣೆಯನ್ನು ನಡೆಸಿ ಇಲ್ಲಿ ತಪ್ಪಾಗಿದೆ ಅಂತ ಅನಿಸ್ಬಿಟ್ಟು ದಂಡವನ್ನು ಹಾಕಿರುವಂಥದ್ದು. ಸೊ ಜನರಲಿ ಹೇಗಾಗ್ತದೆ ಇವೆಲ್ಲ ಕೆಲಸಗಳು, ಹೇಗಾಗ್ತದ? ಸೊ ಹೇಗಾಗ್ತದ ಅಂತ ಅಂದ್ರೆ ನೋಡಿ, ಈ ಕೇಸಲ್ಲಿ ಅದಕ್ಕಾಗಿ ನಾನು ಹೇಳೋದು, ಎಚ್ಚರಿಕೆ ಮಾಡೋದು ಏನಂತಂದ್ರೆ, ಸ್ಟೂಡೆಂಟ್ಸ್ಗಳಿಗೆ ನಾನು ಎಚ್ಚರಿಸೋದು ಏನಂತಂದ್ರೆ, ನೀವು ಯಾವುದೇ ಅಡ್ಮಿಷನ್ ಅನ್ನ ತಗೊಂಡ್ರು ಕೂಡ, ಯಾವುದೇ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ರು ಕೂಡ, KEA ಆರ್ MCC ಆರ್ AA-CCC ಆಯುಷ್ ಸೆಂಟ್ರಲ್ ಕೌನ್ಸಿಲಿಂಗು, ಸೊ ಇವರ ಕಡೆಯಿಂದ ಬರುವಂತಹ ಅಲಾಟ್ಮೆಂಟ್ ಲೆಟರ್ ಅಲ್ಲಿ ನಿಮ್ಮ ಹೆಸರು ಇರಲೇಬೇಕು. ಯುವರ್ ನೇಮ್ ಶುಡ್ ಬಿ ದೇರ್. ಗೊತ್ತಿರ್ಲಿ, ಇದು KE ಅವ್ರು ಮಾಡಿರುವಂತ ಮಿಸ್ಟೇಕ್ ಅಲ್ಲ.
ಆ 100 ಕಾಲೇಜ್ ಪರ್ಮಿಷನ್ ಇದ್ರೆ ಆ 100 ಕಾಲೇಜಿಗೆ 100 ಸೀಟ್ ಪರ್ಮಿಷನ್ ಇದ್ರೆ 100 ಸೀಟ್ಗಳನ್ನ ಕೆಇಎ ಥ್ರೂನೇ ಅಲಾಟ್ ಮಾಡಿದ್ದಾರೆ ಅಥವಾ MCC ಥ್ರೂನು ಡಬಲ್ ಸಿ ಥ್ರೂನು ಅಲಾಟ್ ಮಾಡಿದ್ದಾರೆ. ಆದ್ರೆ ಕಾಲೇಜವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೊಂದು ಎಕ್ಸ್ಟ್ರಾ 20 10 ಅಥವಾ 5 ತಗೊಂಡಿದ್ದಾರೆ. ಸೊ ಇದಕ್ಕೆ ಪರ್ಮಿಷನ್ ಲೆಟರ್ ಎಲ್ಲಿಂದನೂ ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ಬಹಳಷ್ಟು ಕಡೆ ಏನಾಗ್ತದ, ಇವನ್ BAMS ಇರ್ಬೋದು, MBBS ಇರ್ಬೋದು, ನೀವು ಡೈರೆಕ್ಟ್ ಕಾಲೇಜ್ ಹೋಗಿ ಭೇಟಿ ಆಗ್ತೀರಿ. ಕೆಇ ಅವ್ರು ಎಷ್ಟೇ ಸಾರಿ ಹೇಳಿರ್ಲಿ ಕಾಲೇಜಲ್ಲಿ ಏನು ಸಂಬಂಧ ಇಲ್ಲ, ಪ್ರತಿಯೊಂದು ಸೀಟನ್ನು ನಾವೇ ಅಲಾಟ್ ಮಾಡ್ತೀವಿ ಅಂತ ಹೇಳಿ, ಬಟ್ ಆದ್ರೂ ಕೂಡ ಕಡಿಮೆ ಮಾರ್ಕ್ಸ್ ತಗೊಂಡವರು ಕಾಲೇಜ್ ಹೋಗಿ ಭೇಟಿ ಆಗ್ತೀರಿ. ಕಾಲೇಜ್ ಅವರು ನಿಮ್ಮ ಮಾರ್ಕ್ಸ್ ಅನ್ನ ನೋಡಿ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ, ನಾವು ನಿಮ್ಮ ಸೀಟನ್ನು ಅಲಾಟ್ಮೆಂಟ್ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ. ನಿಮ್ಮ ಹತ್ರ ಯೂಸರ್ ID, ಪಾಸ್ವರ್ಡು, ಮೊನ್ನೆ ವೆರಿಫಿಕೇಶನ್ ಸ್ಲಿಪ್ ಎಲ್ಲವನ್ನ ತಗೋತಾರೆ. ಆಪ್ಷನ್ ಎಂಟ್ರಿಯನ್ನು ಅವರೇ ಮಾಡ್ತಾರೆ. ನಿಮಗೆ ಸೀಟ್ ಅಲಾಟ್ ಆಯ್ತು ಅಂತ ನಿಮ್ಗೆ ಕಾಲ್ ಮಾಡ್ತಾರೆ. ಮಾಡ್ಲಿ, ಅವರೇನು ಇಲ್ಲಿಗಲ್ ಆಗಿ ಮಾಡ್ತಾ ಇಲ್ಲ, ಬಟ್ ಥ್ರೂ ಮೆರಿಟ್ ಪ್ರಕಾರ ಕೆಎ ಪ್ರಕಾರ ಅಲಾಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಫೈನ್. ಹಾಗೆ ಅಡ್ಮಿಷನ್ ಅಂತ ನೀವು ಹೋದಾಗ ಒಂದೇ ಪಾಯಿಂಟ್ ಕೇಳಿ, ಈ ರೀತಿ ಡೈರೆಕ್ಟ್ ಆಗಿ ಕಾಲೇಜ್ ಥ್ರೂ ಅಡ್ಮಿಷನ್ ಆದವರಿಗೆ, ಅಂದ್ರೆ ಅಲಾಟ್ಮೆಂಟ್ ಅಂತ ಆಯ್ತು ಅಂತ ನಿಮಗೆ ನ್ಯೂಸ್ ಬಂದವರಿಗೆ, ನನಗೆ ಕೆಎದಿಂದ ಅಲಾಟ್ ಆಗಿದ್ರೆ ಲೆಟರ್ ತೋರಿಸಿ. ಅಥವಾ ಇದಂತೂ ಸಿಂಪಲ್ ಪ್ರೊಸೆಸ್ ಇದೆ, ನೀವು ಕೆಇಯಲ್ಲಿ ಅಲಾಟ್ಮೆಂಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಅವ್ರು ಲಿಂಕ್ ಕೊಡ್ತಾರೆ. ಆ ಲಿಂಕ್ ಅಲ್ಲಿ ನಿಮ್ಮ CET ನಂಬರ್ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಅಲಾಟ್ ಆಗೈತೋ ಇಲ್ಲೋ ಅಂತೇಳಿ. ಮತ್ತೆ ಬೇರೆಯವ್ರನ್ನ ಯಾಕೆ ಕೇಳ್ತೀರಿ? KL ಆಗಲಿ, MCCL ಆಗಲಿ, AA, CCC ಆಗಲಿ, ಎಲ್ಲದೂ ಕೂಡ ನಿಮಗೆ PDF ಅನ್ನು ರಿಲೀಸ್ ಮಾಡ್ತಾರೆ. ಆ PDF ಅಲ್ಲಿ ನಿಮ್ಗೆ ರೋಲ್ ನಂಬರ್ ಇದೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೋಲ್ ನಂಬರ್ ಆ PDF ಅಲ್ಲಿ ಇಲ್ಲ ಅಂದ್ರೂ ಯಾವುದೋ ಒಂದು ಕಾಲೇಜ್ ಅವ್ರು ಕಾಲ್ ಮಾಡಿ, ಬನ್ನಿ ಸರ್ ನಿಮ್ದು ಸೀಟ್ ಅಲಾಟ್ಮೆಂಟ್ ಆಗಿದೆ, ಅಡ್ಮಿಷನ್ ಕೊಡಿಸ್ತೀವಿ ಅಂತ ಅಂದ್ರೆ ಮರಳಾಗೋದಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ಇದು, ಆ ಭವಿಷ್ಯ ಹಾಳಾಗಬಾರದು. ಆ ಕಾರಣಕ್ಕೆ ನಾನು ಕೇಳ್ತಾ ಇರೋದಿಷ್ಟೇ, ಡೈರೆಕ್ಟ್ ಆಗಿ ಕಾಲೇಜವ್ರುಗಳು ಕೂಡ ಇಂತಹ ತಪ್ಪನ್ನ ಮಾಡಬಾರದು. ಬಟ್ ಬಿಸ್ನೆಸ್ ಮೈಂಡೆಡ್ ಇರುವಂತ ಕೆಲವೊಂದಷ್ಟು ಕಾಲೇಜಸ್ಗಳು ಮಾಡೇ ಮಾಡ್ತದೆ, ಅದಕ್ಕೆ ಏನ್ ಮಾಡೋದಕ್ಕೂ ಬರೋದಿಲ್ಲ. ಆದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಎಚ್ಚೆತ್ಕೋಬೇಕು. ಇಂತಹ ಕೇಸಸ್ಗಳಲ್ಲಿ ನೀವು ಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ಗೆ ಹೋಗಿ ಅವರ ಕಡೆಯಿಂದ ಅಲಾಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ರು ಕೂಡ ಇದೇನು ಮುಚ್ಚುಮರೆ ಮಾಡುವಂಥದ್ದೇನಿಲ್ಲ. ಬಹಳಷ್ಟು ಕಾಲೇಜಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಅನ್ನ ಅಟ್ಲೀಸ್ಟ್ BAMS ಕೇಸಲ್ಲಿ ಸೊ ಅವರೇ ನಿಮ್ಮ ಎಲ್ಲಾ ಡೀಟೇಲ್ಸ್ ತಗೊಂಡು ಅವರೇ ನಾವು ಆಪ್ಷನ್ ಎಂಟ್ರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂತ ಕೇಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಕೆಇ ಅವರ ವೆಬ್ಸೈಟ್ ಅಲ್ಲಾಗ್ಲಿ, MCCL ಆಗಲಿ, ಅಥವಾ AA, CCC PDF ಅಲ್ಲಾಗ್ಲಿ ಅಥವಾ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನು ಹಾಕಿದಾಗ ನಿಮಗೆ ಅಫಿಷಿಯಲಿ ಅಲಾಟ್ಮೆಂಟ್ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸಿ. ಬೇಕಾದ್ರೆ ಆ ವರ್ಷ ಸೀಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ವರ್ಷ ಟ್ರೈ ಮಾಡ್ಲಿ ಬೇಕಾದ್ರೆ ವಿದ್ಯಾರ್ಥಿಗಳು, ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡ್ಲಿ, ಬಟ್ ಇಲ್ಲೀಗಲ್ ಆಗಿ ಅಡ್ಮಿಷನ್ ತಗೊಳ್ಳೋಂಥ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಎಚ್ಚೆತ್ಕೊಳ್ಬೇಕು, ಪಾಲಕರು ಎಚ್ಚೆತ್ಕೊಳ್ಬೇಕು. ಅವರು ಎಚ್ಚೆತ್ಕೊಂಡ್ರೆ ಯಾವುದೇ ಕೆಲಸ ಈ ರೀತಿಯಾಗಿ ತಪ್ಪಾದ ರೀತಿಯಲ್ಲಿ ಆಗೋದಿಲ್ಲ. ವಿಡಿಯೋ ಕೊನೆಯಲ್ಲಿ ಒಂದೇ ಮಾತನ್ನು ಹೇಳ್ತೀನಿ, ಇವತ್ತು ತಂಗಳನ್ನ ಇದ್ರೂ ಕೂಡ ಓಕೆ, ಖುಷಿಯಾಗಿ ಅದನ್ನೇ ತಿನ್ನಿ, ನಿಮ್ಮ ಜೀವನವನ್ನು ನಡೆಸಿ. ಹಾಗಂತೇಳಿ ಭ್ರಷ್ಟಾನ್ನ ಭೋಜನ ಬೇಕು ಅಂತೇಳಿ ಅದರ ಹಿಂದೆ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ತಂಗಳನ್ನೂ ಕೂಡ ಹೊಟ್ಟೆ ತುಂಬಿಸುತ್ತೆ, ಅದೇನು ಹಳಸಿದ ಅನ್ನ ಅಲ್ಲ, ತಂಗಳ ಅನ್ನ ಗೊತ್ತಿರಲಿ. ಸೊ ಅದನ್ನೇ ಬಿಸಿ ಮಾಡಿಕೊಂಡು ಒಂದು ಒಳ್ಳೆಯ ಚಿತ್ರಾನ್ನನೋ ಏನೋ ಒಂದು ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರ್ತೀರಿ. ಅದ್ರ ಬದಲು ಭ್ರಷ್ಟಾನ್ನ ಭೋಜನ ಬೇಕು ಅಂಥೇಳಿ ಇವೆಲ್ಲ ಅಡ್ಡದಾರಿಯಲ್ಲಿ ಹೋಗಿ ಲಾಸ್ಟಿಗೆ ನಿಮ್ಮ ಭೋಜನವನ್ನ ಜೈಲೂಟ ಅಂಥೇಳಿ ಜೈಲಲ್ಲಿ ಮಾಡೋ ಹಾಗೆ ಆಗದಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.